ಟೆಲಿಸ್ಕೋಪ್ ಅಂದರೆ ಕನ್ನಡದಲ್ಲಿ ಅದನ್ನು ದೂರದರ್ಶಕ ಅಂತ ಕರೀತಾರೆ. ಈ ಟೆಲಿಸ್ಕೋಪ್ನ ಬಳಸಿ ಆಕಾಶಕಾಯಗಳು ಅಂದರೆ ಪ್ಲಾನೆಟ್ಸ್ ಮತ್ತು ಸ್ಟಾರ್ಸ್ ನಕ್ಷತ್ರಗಳನ್ನ ನಾವು ಇದರಲ್ಲಿ ನೋಡಬಹುದು. ಈ ಟೆಲಿಸ್ಕೋಪ್ನ ತಯಾರಿಸೋದಕ್ಕೆ ನಮಗೆ 50 mm ಆಕ್ರೋಮ್ಯಾಟ್ ಲೆನ್ಸ್, ಅದರ ಫೋಕಲ್ ಲೆಂತ್ 700 mm ಇದೆ, ಮತ್ತು ಅದಕ್ಕೆ ಐಪೀಸ್ 20 mm ಇದೆ, ಮತ್ತು ಇದಕ್ಕೆ ಎರಡು ರೀತಿಯಾದ ರೆಡ್ಯೂಸರ್ಗಳು ಬೇಕು. 63x50 ರೆಡ್ಯೂಸರ್ ಮತ್ತು 50x32 ರೆಡ್ಯೂಸರ್. ಮತ್ತು ಐಪೀಸನ್ನು ಅಳವಡಿಸೋದಕ್ಕೆ 32x25 mm ರೆಡ್ಯೂಸಿಂಗ್ ಬುಷ್ ಬೇಕಾಗುತ್ತೆ. ಒಂದು ಟೆಲಿಸ್ಕೋಪ್ ಅಥವಾ ದೂರದರ್ಶಕ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಥವಾ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಒಂದು ಸರಳ ನೋಟ. ಆಬ್ಜೆಕ್ಟಿವ್ ಲೆನ್ಸ್ ಅಥವಾ ಇದನ್ನು ಕನ್ನಡದಲ್ಲಿ ದೃಶ್ಯಾಂಗ ಅಂತ ಕರಿಬೋದು. ಹಾಗೆ ಐಪೀಸ್ ಇದನ್ನು ಕನ್ನಡದಲ್ಲಿ ನೇತ್ರಾಂಗ ಅಂತಲೂ ಸಹ ಕರಿಬೋದು. ಆಬ್ಜೆಕ್ಟಿವ್ ಲೆನ್ಸ್ ಅಥವಾ ದೃಶ್ಯಾಂಗ ಇದು ಎರಡು ಲೆನ್ಸ್ ಅಂದರೆ ಎರಡು ಮಸೂರಗಳ ಒಂದು ಸಂಯೋಜನೆ ಆಗಿದೆ. ಆಬ್ಜೆಕ್ಟಿವ್ ಲೆನ್ಸ್ ಅಥವಾ ದೃಶ್ಯಾಂಗ ಇದರಲ್ಲಿ ಬಳಸಲಾದ ಮಸೂರವನ್ನು ಅಕ್ರೋಮ್ಯಾಟ್ ಲೆನ್ಸ್ ಅಂತ ಕರೆಯುತ್ತಾರೆ. ಮತ್ತು ವರ್ಣವಿಪತನ ಅಥವಾ ಕ್ರೊಮ್ಯಾಟಿಕ್ ಅಬರೇಷನ್ ಇದನ್ನು ಕಡಿಮೆ ಮಾಡುವಲ್ಲಿ ಈ ಸಂಯೋಜಿತ ಮಸೂರವು ಸಹಕಾರಿಯಾಗಿದೆ. ಮ್ಯಾಗ್ನಿಫಿಕೇಷನ್ ನಾವು ಈಗ ತಯಾರಿಸಿದ ಟೆಲಿಸ್ಕೋಪ್ ಅಥವಾ ದೂರದರ್ಶಕ ಎಷ್ಟು ಪಟ್ಟು ನಮಗೆ ವಸ್ತುಗಳನ್ನು ದೊಡ್ಡದಾಗಿ ಗೋಚರಿಸಲ್ಪಡುತ್ತೆ ಅನ್ನೋದನ್ನು ಒಂದು ಲೆಕ್ಕದ ಮೂಲಕ ನಾವು ತಿಳಿಯೋಣ. ಮ್ಯಾಗ್ನಿಫಿಕೇಷನ್ ಈಸ್ ಈಕ್ವಲ್ ಟು ಆಬ್ಜೆಕ್ಟಿವ್ ಫೋಕಲ್ ಲೆಂತ್ ಡಿವೈಡೆಡ್ ಬೈ ಐಪೀಸ್ ಫೋಕಲ್ ಲೆಂತ್. ಇಲ್ಲಿ ನಾವು ಬಳಸಿರೋ ಆಬ್ಜೆಕ್ಟಿವ್ ಫೋಕಲ್ ಲೆಂತ್ 700 mm ಇದೆ ಮತ್ತು ಐಪೀಸ್ ಫೋಕಲ್ ಲೆಂತ್ 20 mm ಇದೆ. ಮತ್ತು ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಮ್ಯಾಗ್ನಿಫಿಕೇಷನ್ ಈಸ್ ಈಕ್ವಲ್ ಟು 35x ಅಂದರೆ 35 ಪಟ್ಟು ದೊಡ್ಡದಾಗಿ ನಮಗೆ ವಸ್ತುಗಳು ಗೋಚರಿಸ್ತವೆ. ಹೀಗೆ ಮ್ಯಾಗ್ನಿಫಿಕೇಷನ್ ಜಾಸ್ತಿ ಮಾಡೋದು ಹೇಗೆ? ಐಪೀಸನ್ನು 20 mm ಇಂದ ನಾವು 10 mmಗೆ ಕಡಿಮೆ ಮಾಡೋಣ. ಅಂದರೆ 10 mm ಐಪೀಸ್ ಬಳಸಿದಾಗ ಅದರ ಮ್ಯಾಗ್ನಿಫಿಕೇಷನ್ ಜಾಸ್ತಿ ಆಗುತ್ತೆ. ಹಾಗಿದ್ದಾಗ 700 ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು 70 ಅಂದರೆ 70x ಮ್ಯಾಗ್ನಿಫಿಕೇಷನ್ ಆಯಿತು. ಅಂದರೆ ನಾವು 10 mm ಐಪೀಸ್ ಬಳಸಿ ವಸ್ತುಗಳನ್ನು ನೋಡಿದಾಗ ನಮಗೆ ಅದು 70ರಷ್ಟು ದೊಡ್ಡದಾಗಿ ಗೋಚರಿಸುತ್ತೆ. ಯಾವುದೇ ಕಾರಣಕ್ಕೂ ಟೆಲಿಸ್ಕೋಪ್ನ ಸಹಾಯದಿಂದ ಸೂರ್ಯನನ್ನು ನೇರವಾಗಿ ನೋಡಬಾರ್ದು. ಇದರಿಂದ ಕಣ್ಣು ಶಾಶ್ವತವಾಗಿ ನಾವು ಕಳ್ಕೋಬೇಕಾಗುತ್ತೆ. 50 mm PVC ಪೈಪ್ನ 19.5 ಇಂಚಿಗೆ ಕಟ್ ಮಾಡ್ಕೋಬೇಕು. ಮತ್ತು ಅದಕ್ಕೆ ಟ್ರೈಪಾಡ್ ಮೌಂಟಿಂಗ್ ಅಡಾಪ್ಟರ್ನ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ 32 mm ಡಯಾ PVC ಪೈಪ್ನ ತೊಗೋಬೇಕು ಮತ್ತು ಅದನ್ನು 10 ಇಂಚಿಗೆ ಉದ್ದವಾಗಿ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಈಗ 50x32 mm ರೆಡ್ಯೂಸರ್ನ ತೊಗೋಬೇಕಾಗುತ್ತೆ ಮತ್ತು ಅದರ ಒಳಭಾಗನ ಸ್ಯಾಂಡ್ ಪೇಪರ್ನ ಸಹಾಯದಿಂದ ಉಜ್ಜಬೇಕಾಗುತ್ತೆ. ಹೀಗೆ ಮಾಡುವುದರಿಂದ ಒಳಗೆ ಅಳವಡಿಸಲ್ಪಡುವ PVC ಪೈಪು ಹಿಂದೆ ಮುಂದೆ ಚಲಿಸಿ ಫೋಕಸಿಂಗ್ ಮಾಡಲು ಸಹಾಯ ಮಾಡುತ್ತದೆ. ಮತ್ತು ಇದರ ಒಳಗೆ ಬ್ಲ್ಯಾಕ್ ಚಾರ್ಟ್ ಪೇಪರನ್ನು ಅಳವಡಿಸಲಾಗಿದೆ. PVC ಪೈಪ್ ಹೊರಬರದ ಹಾಗೆ ಹೀಗೆ ಸ್ಟಾಪರನ್ನು ಮಾಡಲಾಗಿದೆ. ಹೀಗೆ ದೊಡ್ಡ ಕೊಳವೆಗೂ ಸಹ ಬ್ಲ್ಯಾಕ್ ಚಾರ್ಟ್ ಪೇಪರನ್ನು ಒಳಗೆ ಅಳವಡಿಸಬೇಕು. ಈಗ ತಯಾರಾದ ಟೆಲಿಸ್ಕೋಪ್ನ ಬಳಸಿ ದೂರದಲ್ಲಿನ ಒಂದು ಟವರ್ನನ್ನು ವೀಕ್ಷಿಸುತ್ತಿರುವುದು. ಇದರಲ್ಲಿ ಡಯಾಗನಲ್ ಮಿರರ್ ಬಳಸಿಲ್ಲ, ಹಾಗಾಗಿ ಬಿಂಬವು ತಲೆಕೆಳಗಾಗಿ ಕಾಣುತ್ತಿದೆ, ಅಂದರೆ ಇನ್ವರ್ಟ್ ಇಮೇಜ್.
ರೀತಿಯಾದ ಒಂದು ಡಯಾಗ್ನಲ್ ಮಿರರ್ ಸಹ ನಾವು ಮಾಡ್ಬೋದು. ಈ ಸ್ಟಾರ್ ಡಯಾಗ್ನಲ್ಲು ಆಬ್ಜೆಕ್ಟಿವ್ ಲೆನ್ಸ್ ಇಂದ ಬರುವಂಥ ಇಮೇಜನ್ನು ಐಪೀಸ್ಗೆ 90 ಡಿಗ್ರಿ ಆ್ಯಂಗಲಲ್ಲಿ ಪ್ರತಿಫಲಿಸುತ್ತದೆ. ಇದರಿಂದ ತುಸು ಆರಾಮದಾಯಕವಾಗಿ ವೀಕ್ಷಿಸಬಹುದು. ಡಯಾಗನಲ್ ಮಿರರ್ ಅಳವಡಿಸಿ ನೋಡಿದಾಗ ಹೀಗೆ ಕಾಣುತ್ತದೆ. ಇದರಲ್ಲಿ ತಳಕೆಳಕಾಗುವ ಬದಲು ಪ್ರತಿಬಿಂಬದ ಹಾಗೆ ಕಾಣುತ್ತದೆ, ಅಂದರೆ ಮಿರರ್ ಇಮೇಜ್ ರೀತಿ ಕಾಣುತ್ತದೆ. ಧನ್ಯವಾದಗಳು.